ನಿಮಗೆಲ್ಲ ತಿಳಿದಿರುವಂತೆ ಈ ಚಿತ್ರದಲ್ಲಿ ಕಾಣುತ್ತಿರುವಂತಹ ವ್ಯಕ್ತಿ ಎಂ ಚಿದಾನಂದ ಮೂರ್ತಿಯವರು. ಚಿದಾನಂದ ಮೂರ್ತಿಯವರು ಚನ್ನಗಿರಿ ತಾಲೂಕಿನ ಹಿರೇಕೋಗಲೂರಿನಲ್ಲಿ 1931 ಮೇ 10ರಂದು ಜನಿಸಿದರು. ತಂದೆ ಶ್ರೀಕೊಟ್ಟೂರಯ್ಯ, ತಾಯಿ ಪಾರ್ವತಮ್ಮ. ಎಂ ಚಿದಾನಂದ ಮೂರ್ತಿಯವರು 1953ರಲ್ಲಿ ಕನ್ನಡ BA ಪದವಿಯನ್ನು, 1957ರಲ್ಲಿ MA ಪದವಿಯನ್ನು, ಪ್ರಥಮ ದರ್ಜೆ ಪ್ರಥಮ ರ್ಯಾಂಕ್ ಸಮೇತರಾಗಿ 2ರಲ್ಲೂ ಚಿನ್ನದ ಪದಕಗಳನ್ನು ಗಳಿಸಿದರು. 1966ರಲ್ಲಿ ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ ಎಂಬ ವಿಷಯದ ಮೇಲೆ PhD ಪದವಿಯನ್ನು ಪಡೆದುಕೊಂಡರು. 1967-68ರಲ್ಲಿ ಅಮೆರಿಕದ ಚಿಕಾಗೋ ವಿಶ್ವವಿದ್ಯಾಲಯದಲ್ಲಿ ಭಾಷಾ ವಿಜ್ಞಾನದಲ್ಲಿ ಹೆಚ್ಚಿನ ಶಿಕ್ಷಣವನ್ನು ಪಡೆದರು. ಮೈಸೂರು ವಿಶ್ವವಿದ್ಯಾಲಯದಲ್ಲಿ 1953ರಿಂದ 68ರವರೆಗೆ ಅಧ್ಯಾಪಕರಾಗಿ ಕೆಲಸ ಮಾಡಿದ ಅವರು ನಂತರ ಬೆಂಗಳೂರು ವಿಶ್ವವಿದ್ಯಾಲಯವನ್ನು ಸೇರಿ ಅಲ್ಲೇ ಕನ್ನಡ ಪ್ರಾಧ್ಯಾಪಕರಾಗಿ ನಿವೃತ್ತಿಯನ್ನು ಕೂಡ ಹೊಂದಿದರು. ಕನ್ನಡ ಸಂಶೋಧನಾ ಕ್ಷೇತ್ರಕ್ಕೆ ಎಂ ಚಿದಾನಂದ ಮೂರ್ತಿಯವರು ನೀಡಿದಂತಹ ಕೊಡುಗೆಯನ್ನು ನಾವು ಪ್ರಮುಖವಾಗಿ 3 ಘಟ್ಟಗಳಲ್ಲಿ ಗುರುತಿಸಬಹುದು. ಮೊದಲನೆಯದು, ಇದುವರೆಗೆ ಅವರು ಪ್ರಕಟಿಸಿರುವಂತಹ ಸಂಪ್ರಬಂಧಗಳು ಮತ್ತು ಸಂಶೋಧನಾ ಗ್ರಂಥಗಳು. ಎರಡನೆಯದು, ಸಂಶೋಧನಾ ವಿಧಿವಿಧಾನಗಳನ್ನು, ಸಂಶೋಧನೆಯನ್ನು ಕುರಿತು ಬರೆದಂತಹ ಗ್ರಂಥ 1-2 ಲೇಖನಗಳು. ಮೂರನೆಯದು, ಸಂಶೋಧನಾ ನಿಬಂಧ ಮತ್ತು ಪುಸ್ತಕಗಳನ್ನು ಕುರಿತ ಬರೆದಂತಹ ವಿಮರ್ಶೆಗಳು. ಶೂನ್ಯ ಸಂಪಾದನೆಯನ್ನು ಕುರಿತು 1962, ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ 1966, ಸಂಶೋಧನಾ ತರಂಗ 1966, ಬಸವಣ್ಣನವರು 1967, ಸಂಶೋಧನಾ 1967, ವಚನ ಸಾಹಿತ್ಯ 1975, ವೀರಗಲ್ಲು ಮತ್ತು ಮಾಸ್ತಿಕಲ್ಲುಗಳು 1975, ಗ್ರಾಮೀಣ 1977, ವಾಗರ್ಥ 1981, ಪೂರ್ಣ ಸೂರ್ಯಗ್ರಹಣ 1982, ಕನ್ನಡ ಸಾಹಿತ್ಯ ಮತ್ತು ಶಾಸನಗಳಲ್ಲಿ ಸಂಗೀತ ವಿಚಾರ 1984, ಮಧ್ಯಕಾಲೀನ ಕನ್ನಡ ಸಾಹಿತ್ಯ ಮತ್ತು ಅಸ್ಪೃಶ್ಯತೆ 1985, ಲಿಂಗಾಯತ ಅಧ್ಯಯನಗಳು 1986, ಕನ್ನಡ ಸಂಸ್ಕೃತಿ ನಮ್ಮ ಹೆಮ್ಮೆ 1987, ಛಂದೋತರಂಗ 1993, ಹೊಸತು 1993, ಭಾಷಾ ವಿಜ್ಞಾನದ ಮೂಲತತ್ವಗಳು 1995. ಸಂಸ್ಕೃತಿ ಕುರಿತು ಕರ್ನಾಟಕ ಸಂಸ್ಕೃತಿ, ಕನ್ನಡ ಸಂಸ್ಕೃತಿ ಅನ್ನುವಂತಹ ಕೃತಿಯನ್ನು ಬರೆಯುತ್ತಾರೆ. ಸಂಪಾದಿತ ಕೃತಿಗಳು: ಅಧ್ಯಯನ, ಶಾಸನ ಪದ್ಯಮಂಜರಿ, ಪ್ರಬಂಧ ಸಂಕಲನ, ಪಗರಣ ಮತ್ತು ಇತರ ಸಂಪ್ರಬಂಧಗಳು. ಇಂಗ್ಲಿಷ್ನಲ್ಲಿ ಬಸವಣ್ಣ ಅನ್ನುವಂತಹ ಕೃತಿಯನ್ನು 1973ರಲ್ಲಿ ಬರೆಯುತ್ತಾರೆ. ಇವರ ಇತರೆ ಕೃತಿಗಳು ಅಂತ ಬಂದಾಗ ಕನ್ನಡಾಯಣ, ಸಂಶೋಧನಾ